शेषाद्यवंशकलशोधरिपूर्णचन्द्रम् श्रीमन्नृसिंहगुरुवर्यपदाब्जभृङ्गम् श्रीमन्ननन्तगुरुविद्यसुतम् गुणात्मम् सम्पत्कुमारगुरुवर्यमहम् प्रपद्ये। ಭಗವದ್ಗೀತೆ ಹೇಳ್ತಕ್ಕಂಥದ್ದು ಕೃಷ್ಣ ಪರಮಾತ್ಮ ಅರ್ಜುನರಿಗೆ ಉಪದೇಶಿಸಿತ್ತು. ಈ ಅಧ್ಯಾಯಕ್ಕೆ ಅರ್ಜುನ ವಿಷಾದ ಯೋಗ ಎಂದು ಹೆಸರು. ವಿಷಾದ ಯೋಗ ಹೇಗಾಯಿತು? ತನಗೆ ಬಂದ ವಿಷಾದದ ಕಾರಣವೇ ಅರ್ಜುನ ತಾನು ಅಶಕ್ತನೆಂಬುದನ್ನು ಮರಗಂಡ. ತನ್ನ ಅಸಾಮರ್ಥ್ಯ ಮತ್ತು ಕಾರ್ಪಣ್ಯವೆಂದಿರಲು ಅವನ ಆ ಕಾರಣದಿಂದಲೇ ಶ್ರೀಕೃಷ್ಣನಲ್ಲಿ ಶರಣಾಗತಿ ಮಾಡಿದ. ಹೀಗಾದ ಯೋಗಕ್ಕೆ ಕಾರಣವಾದದಿಂದ ಅದು ಯೋಗವೇ ಆಯಿತು. ಕೌರವ ಪಾಂಡವರು ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ಸೇರಿ ಯುದ್ಧಾರಂಭದ ಸಮಯದಲ್ಲಿ ಧೃತರಾಷ್ಟ್ರನು ಸಂಜಯನನ್ನು ಪ್ರಶ್ನೆ ಮಾಡುತ್ತಾನೆ. ಧೃತರಾಷ್ಟ್ರನು ಅಂಧ, ತಾನೇ ಏನನ್ನು ಕಾಣಲಾರ. ಮಕ್ಕಳ ಮೇಲೆ ಅವನಿಗೆ ಅಪಾರವಾದ ಮೋಹ, ಅವರಿಗೆ ಏನಾಗದು ಎಂಬ ಭೀತಿ. ತನ್ನ ಮಕ್ಕಳು ಅನ್ಯಾಯ ಮಾಡುವರೆಂಬುದನ್ನು ಅವನು ತಿಳಿಯಲೇ ಇಲ್ಲ. ಆದರೂ ಏನಾದರೂ ಒಂದು ಆಶ್ಚರ್ಯಕರವಾದ ಘಟನೆ ನಡೆದು ತನ್ನ ಮಕ್ಕಳು ಬದುಕಿಯಾರೇನೋ ಎಂಬ ಹತಾಶೆ ಅವರದು. ಧೃತರಾಷ್ಟ್ರ ಕೇಳ್ತಾನೆ, ಅಪ್ಪ ಸಂಜಯ, ಧರ್ಮಕ್ಷೇತ್ರವೆನಿಸಿದ ಆ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುವುದಕ್ಕಾಗಿ ಸೇರಿದ ನನ್ನವರು ಪಾಂಡವರು ಏನು ಮಾಡಿದರು? ಆ ಕುರುಕ್ಷೇತ್ರವೆಂಬುದು ಬಹಳ ಪವಿತ್ರವಾದ ಸ್ಥಳ. ಆ ಜಾಗದ ಧೂಳಿನ ಸ್ಪರ್ಶವಾದವರೆಗೂ ಪಾಪಗಳು ಪರಿಹಾರವಾಗುತ್ತವೆ. ಧರ್ಮಕ್ಷೇತ್ರವಾದದು ಕುರುಕ್ಷೇತ್ರ ಎಂದು ಹೇಳಿದೆ. ಅಂಥ ಪವಿತ್ರವಾದ ಸ್ಥಾನದ ಮಹಿಮೆಯಿಂದಲಾದರೂ ಪಾಂಡವರನ್ನ ಯುದ್ಧ ಮಾಡುವ ನಿಶ್ಚಯ ಬದಲಾಯಿತೆ. ಅದು ನಡೆದನ್ನು ನನಗೆ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಶ್ನೆ ಉತ್ತರ 7 ಪ್ರಶ್ನೆ ಇದೆ ಇದರಲ್ಲಿ, ಅಧ್ಯಾಯದಲ್ಲಿ 47 ಶ್ಲೋಕ. ಸಂಜಯ ಉತ್ತರ ಕೊಡ್ತಾನೆ, ಎಲೈ ಧೃತರಾಷ್ಟ್ರ ಮಹಾರಾಜ, ಕುರುಕ್ಷೇತ್ರದ ರಂಗದಲ್ಲಿ ಕೌರವರ ಮತ್ತು ಪಾಂಡವರ ಮಹಾಸೇನೆಗಳು ಯುದ್ಧಕ್ಕೆ ಸಿದ್ಧವಾಗಿ ಎದುರಿದರು ನೆರೆದಿದ್ದವು. ಆಗ ವ್ಯೂಹದಲ್ಲಿ ನಿಂತಿದ್ದ ಪಾಂಡವರ ಸೈನ್ಯವನ್ನು ದುರ್ಯೋಧನ ನೋಡಿ ಆಚಾರ್ಯರ ಬಳಿ ಸಾರಿ ಈ ಮಾತನ್ನು ಆಡಿದನು. ಏನು ಹೇಳ್ತಾನೆ? ಆಚಾರ್ಯರೇ, ನಿಮ್ಮ ಶಿಷ್ಯನು ಧೀಮಂತನು ಆದ ದುರ್ಗದ ಪುತ್ರನಿಂದ ವ್ಯವಸ್ಥೆಗೊಳಿಸಲ್ಪಟ್ಟಿರುವ ಪಾಂಡವರಿ ಮಹತ್ತರವಾದ ಸೈನ್ಯವನ್ನು ನೋಡಿ. ಇಲ್ಲಿ ಶೂರರೂ ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಾನರಾದವರು ಶ್ರೇಷ್ಠ ಬಿಲ್ಗಾರರು ಆದವರಿದ್ದಾರೆ. ಯುಧಾನ, ವಿರಾಟ, ಮಹಾರಥನಾದ ದ್ರುಪದ, ದೃಷ್ಟಕೇತು, ಚೇಕಿತಾನ, ವೀರನಾದ ಕಾಶಿರಾಜ, ಪುರುಜಿತ್, ಕುಂತಿಭೋಜ, ನರಭಂಗವನಾದ ಶೈಬ್ಯ, ವಿಕ್ರಾಂತನಾದ ಯುಧಾಮನ್ಯು, ವೀರ್ಯಮಾನ್ನಾದ ಉತ್ತಮೌಜ, ಸುಭದ್ರೆಯ ಮಗ, ದ್ರೌಪದಿ ಮಕ್ಕಳು ಇವರೆಲ್ಲ ನೆರೆದಿದ್ದಾರೆ. ಇವರೆಲ್ಲ ಮಹಾರಥರುಗಳೇ. ಆಚಾರ್ಯರೇ, ನಮ್ಮ ಪಕ್ಷದಲ್ಲಿ ಮುಖ್ಯರಾದವರು ಇಲ್ಲಿ ನೆರೆದಿದ್ದಾರೆ. ತಾವು ಭೀಷ್ಮರು, ಕರ್ಣ, ಕೃಪಾಚಾರ್ಯರು, ನಮಿತಿಂಜಯ, ಅಶ್ವತ್ಥಾಮರು, ವಿಕರ್ಣರು, ಸೋಮರಥಿ ಇವರೇ ಅಲ್ಲದೆ ನನಗೆ ಪ್ರಾಣಾರ್ಪಣೆ ಮಾಡಲು ಇನ್ನೂ ಅನೇಕ ಶೂರರು ಇಲ್ಲಿ ಸೇರಿದ್ದಾರೆ. ಭೀಷ್ಮಾಚಾರ್ಯರು ನಾಯಕರಾಗಿರುವ ನಮ್ಮ ಸೈನ್ಯ ಜಯ ಸಂಪಾದಿಸಲು ಸಾರದೆಂದೇ ನನ್ನ ಭಾವನೆ. ಆದರೆ ಭೀಮನ ರಕ್ಷಣೆಯಲ್ಲಿರುವ ಪಾಂಡವ ಸೇನೆ ಜಯಗೊಳಿಸಲು ಸಮರ್ಥವೆಂಬ ನಾನು ತಿಳಿಯುತ್ತೇನೆ. ತಾವೆಲ್ಲರೂ ಇಲ್ಲಿ ಭೀಷ್ಮನನ್ನು ಸರ್ವತಃ ರಕ್ಷಣೆ ಮಾಡಬೇಕು. ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ. ಆಗ ದ್ರೋಣಾಚಾರ್ಯರು ಏನು ಹೇಳಿದರು? ಮಹಾರಾಜ, ಸಂಜಯ ಹೇಳ್ತಾನೆ, ದ್ರೋಣರು ಮೌನವಾಗಿದ್ದರು. ಬಳಿಯಲ್ಲಿದ್ದ ಭೀಷ್ಮರು ದುರ್ಯೋಧನ ಮಹಾರಾಜನಿಗೆ ಹರ್ಷವನ್ನುಂಟು ಮಾಡುವುದಕ್ಕಾಗಿ ಸಿಂಹನಾದವನ್ನು ಮಾಡಿದರು. ತಮ್ಮ ಶಂಖವನ್ನು ಜೋರಾಗಿ ಊದಿದರು. ಆಮೇಲೆ ಸಂಜಯ, ಆಗ ಕೌರವ ಮಹಾಸೇನೆಯಲ್ಲಿದ್ದವರೆಲ್ಲರೂ ಶಂಖಗಳನ್ನು, ರಣಭೇರಿಗಳನ್ನು, ಪ್ರಣವ, ಆನಕ, ಗೋಮುಖ ಎಂಬ ರಣವಾದ್ಯಗಳನ್ನು ಒಮ್ಮೆಲೆ ಬಾರಿಸಿದರು. ಏಕಕಾಲದಲ್ಲಿ ಎದ್ದ ಈ ಮಹಾನ್ ಶಬ್ದ ಬಹಳ ಭಯಂಕರವಾಗಿದ್ದಿತು.
ಸರಿ, ಪಾಂಡವರುವೆ ಇದರ ಪ್ರಕ್ರಿಯೆ ಏನಾಯಿತು? ಸಂಜಯ ಹೇಳ್ತಾನೆ, ಆ ಸಿಂಹನಾದ ಶಂಕರಾರ್ಯಗಳಿಗೆ ಅಲ್ಲಿಯೂ ಉತ್ತರಾದ್ರಿಗಿರು ಬಿಳಿಯ ಕುದುರೆಗಳನ್ನು ಹೂಡಿದ್ದ ದೊಡ್ಡ ರಥದಲ್ಲಿ ಪಾಂಡುತನಯನಾದ ಅರ್ಜುನ ರಥಿಯಾಗಿರಲು ಸರ್ವೇಶ್ವರನಾದ ಕೃಷ್ಣನು ಪಾರ್ಥನಿಗೆ ಸಾರಥಿಯಾಗಿದ್ದ. 3 ಲೋಕವನ್ನು ಜಯಿಸುವುದಕ್ಕೆ ಸಾಧನವೋ ಎಂಬಂತಿದ್ದ ಮಹಾರಥದ ಧ್ವಜದಲ್ಲಿ ಲಂಕೆಯನ್ನೇ ದಹಿಸಿದ ಅತಿ ಭಯಂಕರನಾದ ಆಂಜನೇಯನೇ ನೆಲೆಸಿದ್ದನು. 3 ಲೋಕಗಳನ್ನು ದೊರಕಿಸುವಂತಿದ್ದ ಮಾಧವನು ಪಾರ್ಥನು ಆಗ ತಮ್ಮ ತಮ್ಮ ದಿವ್ಯ ಪಾಂಚಜನ್ಯ ಮತ್ತು ದೇವದತ್ತ ಶಂಖಗಳನ್ನು ಮೊಳಗಿಸಿದರು. ಅನಂತರ ಭೀಮಕರ್ಮನಾದ ವೃಕೋದರ ಪೌಂಡ್ರವನ್ನು, ಯುಧಿಷ್ಠಿರ ಅನಂತ ವಿಜಯವನ್ನು, ನಕುಲ ಸುಘೋಷವನ್ನು, ಸಹದೇವ ಮಣಿಪುಷ್ಪಕವನ್ನು ಒಬ್ಬರಾದ ಮೇಲೊಬ್ಬರು ಬಾಧಿಸಿದರು. ಹಾಗೆಯೇ ಕಾಶಿರಾಜ, ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಸಾತ್ಯಕಿ, ದೃಪದ, ದ್ರೌಪದಿಯ ಸುತರು, ಅಭಿಮನ್ಯು ಇವರೆಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಕ್ರಮವಾಗಿ ಧ್ವನಿ ಮಾಡಿದರು. ಭೂಮ್ಯಾಕಾಶಗಳಲ್ಲೆಲ್ಲ ಭಯಂಕರವಾದ ಆ ಧ್ವನಿ ಪ್ರತಿಧ್ವನಿಸಿತು. ಅಲ್ಲದೆ ನಿನ್ನ ಮಕ್ಕಳ ಹೃದಯವನ್ನು ಛೇದಿಸಿ ಬಿಟ್ಟಿತು. ಯಾರು? ಕೌರವರು. ಮುಂದೆ ಏನಾಯ್ತು ಹೇಳಪ್ಪ? ಸಂಜೆ ಹೇಳ್ತಾನೆ, ಮಹಾರಾಜ ಕೇಳು, ಹೇಳುತ್ತೇನೆ. ಆಗ ಯುದ್ಧಕ್ಕಾಗಿ ವ್ಯೂಹಗಟ್ಟಿ ನಿಂತಿದ್ದ ಕೌರವರನ್ನು ನೋಡಿದ ಅರ್ಜುನ ತನ್ನ ಬಿಲ್ಲನ್ನು ಎತ್ತಿ ಹಿಡಿದವನಾಗಿ ಯುದ್ಧ ಇನ್ನೇನು ಆರಂಭವಾಗಬೇಕು ಎನ್ನುವ ಸಮಯದಲ್ಲಿ ಋಷಿಕೇಶರನ್ನು ತೋರಿಸಿ ಹೇಳಿದನು. ಕೃಷ್ಣ ಪರಮಾತ್ಮ ಆರ್ಡರ್ ಮಾಡ್ತಾನೆ, ಅಚ್ಯುತ, ಈ ಎರಡು ಸೇನೆಗಳ ನಡುವೆ ನನ್ನ ರಥವನ್ನು ಸ್ವಲ್ಪ ನಿಲ್ಲಿಸು. ಯುದ್ಧ ಮಾಡಬೇಕೆಂದು ಇಲ್ಲಿ ನೆರೆದಿರುವವರನ್ನು ನಾನು ನೋಡಬಯಸುತ್ತೇನೆ. ಆ ಯುದ್ಧದಲ್ಲಿ ಯಾರೊಡನೆ ನಾನು ಯುದ್ಧ ಮಾಡಬೇಕಾಗಿದೆ ಎಂಬುದನ್ನು ನೋಡಬೇಕು. ದುರ್ಬುದ್ಧಿಯಾದ ಆ ದುರ್ಯೋಧನನಿಗೆ ಪ್ರಿಯವನ್ನುಂಟು ಮಾಡಲು ಯಾರ್ಯಾರು ಬಂದಿದ್ದಾರೆಂಬುದನ್ನು ನೋಡೋಣ. ಸರಿ, ಅರ್ಜುನ ಹೀಗೆ ಹೇಳಿದು. ಆ ಕ್ಷಣದಲ್ಲಿ ಆಶ್ರಿತ ವತ್ಸರನು ಮೇಲು ಕೀಳೆಂಬ ತಾರತಮ್ಯವಿಲ್ಲದೆ ಸಕಲ ಜನರ ಅಂತರಿಂದ್ರಿಯ ಬಹಿರಿಂದ್ರಿಯಗಳೆಲ್ಲವನ್ನು ಎಲ್ಲ ರೀತಿಯಲ್ಲೂ ಆಳುವವನು ಆದ ಆ ಶ್ರೀಕೇಶನು ಆ ದಿವ್ಯವಾದ ರಥವನ್ನು ಕೌರವ ಪಾಂಡವರ ಸೇನೆಗಳೆಲ್ಲದರ ಮಧ್ಯದಲ್ಲಿ ನಿಲ್ಲಿಸಿದನು. ಭೀಷ್ಮ, ದ್ರೋಣ ಮತ್ತು ಇತರ ಎಲ್ಲಾ ರಾಜರುಗಳ ಮುಂದೆ ಹೀಗೆ ರಥವನ್ನು ನಿಲ್ಲಿಸಿ, ಪಾರ್ಥ, ಇಲ್ಲಿ ನೆರೆದ ಕೌರವರನ್ನು ನೋಡು ಎಂದು ಹೇಳಿದನು. ಎಲೆ ಧೃತರಾಷ್ಟ್ರ ಮಹಾರಾಜನೇ, ನಿನ್ನ ವರ ವಿಜಯ ಸ್ಥಿತಿ ಎಂತಿದೆ? ಧೃತರಾಷ್ಟ್ರ. ಆಗ ಅರ್ಜುನ ಏನು ಮಾಡ್ದ? ಕೃಷ್ಣ ಏನು ಮಾಡ್ದ ಹೇಳಪ್ಪ ಸಂಜಯ ಅಂದರೆ, ಆಗ ಉದಾರಮನಸ್ಕನು, ಪರಮಕಾಂಡಕನು, ಬಂಧು ಸ್ನೇಹವುಳ್ಳವನು, ಪರಮ ಧಾರ್ಮಿಕನು ಆ ಅರ್ಜುನ ಆ ರಣರಂಗದಲ್ಲಿ ನೆರೆದಿದ್ದ ನಿನ್ನ ಕಡೆಯವರನ್ನು ನೋಡಿದ. ಕೌರವರು ನೋಡಿದ. ಆರೋಗ್ಯನ ಮನೆ, ಈಶಾನ್ಯ ಭೋಜನ ಮೊದಲಾದ ಅತಿ ಘೋರವಾದ ಕುಟಿಲ ಉಪಾಯಗಳಿಂದ ತಮ್ಮ ಪ್ರಾಣವನ್ನೇ ತೆಗೆಯಲು ಹಂಚಿಕೆ ಮಾಡಿದ್ದ ಶತ್ರುಗಳನ್ನು ನೋಡಿದನು. ಆದರೆ ಅವರ ಗಂಡಿಗೆ ಎಲ್ಲೆಲ್ಲೂ ಬಂಧುಗಳೇ ಕಂಡು ಬಂದರು. ಬಂಧು ಸ್ನೇಹದ ಸುಳಿಯಲ್ಲಿ ಸಿಕ್ಕಿದ ಅವನು ಶತ್ರುಗಳನ್ನು ಕಾಣುವ ಬದಲು ಅಲ್ಲಿ ತಂದೆಗಳನ್ನು, ತಾತಂದಿರನ್ನು, ಗುರುಗಳನ್ನು, ಸೋದರರನ್ನು, ಮಕ್ಕಳು, ಮೊಮ್ಮಕ್ಕಳನ್ನು, ಮಾವನವರುಗಳನ್ನು, ಸೋದರರನ್ನು ನೋಡಿದ. ಆ ಎರಡು ಸೇನೆಗಳಲ್ಲಿಯೂ ಬಂಧುಗಳೇ ತುಂಬಿರುವುದನ್ನು ಕಂಡ ಅವನ ಮನಸ್ಸಿನಲ್ಲಿ ಕರುಣೆಯ ಹೊನಲು ಹರಿಯಿತು. ಇವರನ್ನೇ ಯುದ್ಧವನ್ನು ಆಡಲು ಬಂದನಲ್ಲ ಎಂದು ನನಗೆ ವಿಷಾದ ಉಂಟಾಯಿತು. ಆಶ್ಚರ್ಯ. ಅರ್ಜುನನಿಗೆ ಹೀಗಾಯಿತೆ. ಆಗ ಅವನೇನು ಹೇಳಿದ, ಏನು ಮಾಡ್ದ? ಬದಿಗೆ ಪ್ರಶ್ನೆ ಮಾಡುತ್ತಾನೆ ತಾತ ಧೃತರಾಷ್ಟ್ರ. ಸಂಜೆ ಹೇಳ್ತಾನೆ, ಕೃಷ್ಣನ ಕುರಿತು ಅರ್ಜುನ ಹೀಗೆ ಹೇಳಿದ. ಕೃಷ್ಣ ಯುದ್ಧ ಮಾಡುವುದಕ್ಕಾಗಿ ಇಲ್ಲಿ ನಡೆದಿರುವ ಈ ಸ್ವಜನರನ್ನು ಕಂಡಾಕ್ಷಣ ನನ್ನ ದೇಹದ ಅವಯವಗಳೆಲ್ಲ ಶಿಥಿಲವಾಗುತ್ತಿವೆ. ಅರ್ಜುನ ಹೇಳಿದ್ದು. ಬಾಯಿ ಒಣಗಿತು, ದೇಹ ನಡುಗುತ್ತಿದೆ, ದುಃಖದಿಂದ ರೋಮಾಂಚವಾಗಿದೆ, ಗಾಂಡೀವ ಕೈಯಿಂದ ಜಾರುತ್ತಿದೆ, ಚರ್ಮವು ಸುಡುತ್ತಿದೆ,
ನಿಲ್ಲಲು ನನ್ನ ಕೈಲಾಗದು. ನನ್ನ ಮನಸ್ಸು ಭ್ರಮಿಸುವಂತಿದೆ. ಕೇಶವ, ಅನೇಕ ಅವಶಕುನಗಳನ್ನು ನಾನು ಕಾಣುತ್ತಿದ್ದೇನೆ. ಈ ಯುದ್ಧದಲ್ಲಿ ನಮ್ಮ ಸ್ವಜನರನ್ನು ಕೊಂದು ಯಾವ ಶ್ರೇಯಸ್ಸನ್ನು ಪಡೆಯುವನೋ ನಾ ಕಾಣೆ. ನನಗೆ ವಿಜಯವೂ ಬೇಡ, ರಾಜ್ಯವೂ ಬೇಡ, ಸುಖವೂ ಬೇಡ. ಸ್ವಜನರನ್ನು ಕೊಂದು ಬರುವ ರಾಜ್ಯದಿಂದಾಗಲಿ, ಭೋಗದಿಂದಾಗಲಿ, ಸುಖದಿಂದಾಗಲಿ ಏನು ಮಾಡಬೇಕಾಗಿದೆ? ಯಾರಿಗೋಸ್ಕರ ನಾವು ರಾಜ್ಯ, ಭೋಗ, ಸುಖಗಳನ್ನು ಬಯಸುವರೋ ಅವರು ತಮ್ಮ ಪ್ರಾಣ, ಧನ ಎಲ್ಲವನ್ನೂ ತ್ಯಾಗ ಮಾಡಿ ಇಲ್ಲಿ ನೆರೆದಿದ್ದಾರೆ. ಇಲ್ಲಿ ನೆರೆದಿರುವವರಾದರೂ ಆಚಾರ್ಯರು, ತಂದೆಗಳು, ಮಕ್ಕಳು, ಹಾಗೆ ಪಿತಾಮಹರು, ಸೋದರ ಮಾವಂದಿರು, ಮಾವಂದಿರು, ಪೌತ್ರರು, ಭಾವ ಮೈದುನರು ಹಾಗೂ ಸಂಬಂಧಿಗಳು. ನನ್ನನ್ನೇ ಅವರು ಕೊಂದರೂ ಸರಿ, ಇವರನ್ನು ನಾನು ಕೊಲ್ಲ ಬಯಸುವುದಿಲ್ಲ. 3 ಲೋಕದ ರಾಜ್ಯವೇ ಸಿಗುತ್ತದೆ ಎಂದರೂ ಕೊಲ್ಲುವುದಿಲ್ಲ. ಇನ್ನು ಈ ರಾಜ್ಯಕ್ಕೋಸ್ಕರ ಹೇಳಬೇಕೆ? ಜನಾರ್ದನ, ಪರಮ ಪಾಪಿಗಳಾದ ಈ ಧಾರ್ತ ರಾಷ್ಟ್ರರನ್ನು ಕೊಂದರೆ ನಮಗೇನು ಸಂತೋಷವಾಗುವುದು? ಪಾಪವೇ ಉಂಟಾಗುವುದಷ್ಟೇ. ಆದುದರಿಂದ ನಮ್ಮ ಬಂಧುಗಳಾದ ಇವರನ್ನು ನಾವು ಕೊಲ್ಲಬಾರದು. ಸ್ವಜನರನ್ನು ಕೊಂದು ಹೇಗೆ ನಾಗಿ ಸುಖಿಗಳಾಗಬಹುದು? ಇವರಂತೂ ಲೋಭಕ್ಕೊಳಗಾಗಿ ಕುಲಕ್ಷಯದಿಂದಾಗುವ ದೋಷವನ್ನಾಗಲಿ, ಮಿತ್ರದ್ರೋಹದಿಂದ ಬಯಸುವ ಪಾಪವನ್ನಾಗಲಿ ಕಾಣುತ್ತಿಲ್ಲ. ಆದರೆ ಜನಾರ್ದನ, ಕುಲಕ್ಷಯದಿಂದಾಗುವ ದೋಷವನ್ನು ತಿಳಿಯುವ ನಾವು ಈ ಪಾಪಕಾರಿಯರಿಂದ ಹಿಂದೆಗೆಯಬೇಕೇ, ತಿಳಿಯಬೇಡವೇ? ಈ ಪಾಪಕಾರ್ಯದಿಂದ ಹಿಂತೆಗೆಯಬೇಕೆಂದು ತಿಳಿಯಬೇಡವೇ? ಧರ್ಮನಾಶವಾದರೆ ಅಧರ್ಮ ಕುಲವನ್ನೆಲ್ಲ ಆಕ್ರಮಿಸುತ್ತದೆ. ಅಧರ್ಮ ಹೆಚ್ಚಾದರೆ ಕುಲಸ್ತ್ರೀಯರು ದೂಷಿತರಾಗುತ್ತಾರೆ. ಸ್ತ್ರೀಯರು ಕೆಟ್ಟರೆ ವರ್ಣದ ಸಂಕರವಾಗುತ್ತದೆ. ಸಂಕರದಿಂದ ಕುಲಕ್ಕೂ ಕುಲನಾಶಕರಿಗೂ ನರಕ ತಪ್ಪಿದ್ದಲ್ಲ. ಇವರ ಪಿತೃಗಳೂ ಸಹ ಪಿಂಡ ಪ್ರದಾನ, ಜಲತರ್ಪಣ ಇವು ಇಲ್ಲದೆ ಪತಿತರಾಗುತ್ತಾರೆ. ಸಂಕನ್ ಸಂಕರದಿಂದ ಕುಲಕ್ಕೂ ಕುಲನಾಶಕರಿಗೂ ನರಕ ತಪ್ಪಿದ್ದಲ್ಲ. ಇವರ ಬಿದಿರುಗಳೂ ಸಹ ಪಿಂಡ ಪ್ರದಾನ, ಜಲದರ್ಪಣ ಇವಿಲ್ಲದೆ ಪರಿತರಾಗುತ್ತಾರೆ. ವರ್ಣದ ಸಂಕರವನ್ನು ಉಂಟು ಮಾಡುವ ಕುಲಜ್ಞರ ಈ ದೋಷಗಳಿಂದ ಶಾಶ್ವತವಾದ ಜಾಧರ್ಮಗಳು, ಕುಲಧರ್ಮಗಳು ನಾಶವಾಗುತ್ತವೆ. ಹೀಗೆ ಇವುಗಳ ನಾಶವಾದರೆ ಆ ಮನುಷ್ಯ ಎಂದೆಂದೂ ನರಕಕ್ಕೆ ಬೀಳುತ್ತಾರೆ ಎಂದು ಕೇಳಿದ್ದೇವೆ. ಬಾ, ನಾವು ಎಂಥ ಮಹತ್ವಾಭವನ್ನು ಮಾಡಲು ಹೊರಟಿರುವುದಲ್ಲ. ರಾಜ್ಯದ ಸುಖದ ಮೇಲಿನ ಆಶೆಯಿಂದ ಸ್ವಜನರನ್ನು ಕೊಲ್ಲಲು ಶುದ್ಧರಾಗಿದ್ದೇವಲ್ಲ ಎಂದು ಕಷ್ಟ ಶಸ್ತ್ರವನ್ನು ಹಿಡಿಯದೆ ಪ್ರತೀಕಾರವನ್ನು ಮಾಡದೆ ಇರುವ ನನ್ನನ್ನು ಈ ಶಸ್ತ್ರಧಾರಿಗಳು ಕೊಂದು ಬಿಟ್ಟರೆ ಬಹಳ ಒಳ್ಳೆಯದಾದೀತು. ನಿರಾಸೆಯಿಂದ ಹೇಳ್ತಾನೆ ಮಹಾರಾಜ. ಹೀಗೆ ಅರ್ಜುನನು ಹಲುಗುತ್ತಾ ನಿನ್ನವರ ಮೇಲೆ ಕರುಣೆ ತೋರಿ ಶೋಕದಿಂದ ವ್ಯಾಕಲಗೊಂಡ ಮನಸ್ಸುಳ್ಳವನಾಗಿ ಬಿಲ್ಲು ಬಾಣಗಳನ್ನು ಬೀಸುತ್ತು ರಥದ ಹಲಗೆ ಮೇಲೆ ಕುಡಿದು ಬಿಟ್ಟನು. ಸರಿ, ನೆಕ್ಸ್ಟ್ ಪ್ರಶ್ನೆ. ಆಗ ಕೃಷ್ಣ ಏನ್ ಮಾಡ್ದ? ಸಂಜೆ ಹೇಳ್ತಾನೆ, ಹೇಳುತ್ತೇನೆ ಕೇಳು ಮಹಾರಾಜ. ಹಾಗೆ ಕರುಣೆಯ ಸುಳಿಗೆ ಸಿಕ್ಕಿದವನಾಗಿ ಕಣ್ಣೀರು ಸುರಿಸುತ್ತಾ ವಿಷಾದಕ್ಕೊಳಗಾದ ಅರ್ಜುನನನ್ನು ಕುರಿತು ಪಾರ್ಥಸಾರಿಯಾಗಿದ್ದ ಸಾರಥಿಯಾಗಿದ್ದ ಸಕಲ ಲೋಕ ಮನೋರದ ಸಾರಥಿಯಾದ ಕೃಷ್ಣ ಹೀಗೆ ಹೇಳಿದನು. ಅರ್ಜುನ, ಸಲ್ಲದ ಸಮಯದಲ್ಲಿ ಈ ಮನೋದೌರ್ಬಲ್ಯ ನಿನಗೆಲ್ಲಿಂದ ಬಂತು? ಇದು ಆರ್ಯರಿಗೆ ತಕ್ಕದಲ್ಲ. ಇದು ಸ್ವರ್ಗ ವಿರೋಧಿ, ಅಪಕೀರ್ತಿಗೆ ಹಾದಿ. ಪಾರ್ಥ, ಇದು ನಿನಗೆ ಸಲ್ಲದು. ಹೇಳಿದನಕ್ಕೊಳಗಾಗಬೇಡ.
ಹೇಳಿದನಕ್ಕೊಳಗಾಗಬೇಡ. ಕ್ಷುದ್ರವಾದ ಈ ಹೃದಯ ದೌರ್ಬಲ್ಯವನ್ನು ಬಿಟ್ಟು ಯುದ್ಧ ಮಾಡಲು ಎದ್ದೇಳು. ನೀನು ಪರಂತಪರೆಂಬರೆಂದು ಮರೆತೆಯ. ಹೀಗೆ ಕೃಷ್ಣ ಹೇಳಿದರು. ಅರ್ಜುನ ಮತ್ತೆ ತನ್ನ ಮಾತನ್ನೇ ಹೇಳಿದ. ಕೃಷ್ಣನು ಹೇಳಿದುದು ಹಿತತಮವೆಂದು ಅವನಿಗೆ ಅರಿಯಲಿಲ್ಲ. ಅವನು ಅಷ್ಟು ಗಾಢವಾಗಿ ಸ್ನೇಹ ಕಾರುಣ್ಯಗಳಿಗೆ ವಶನಾಗಿದ್ದ. ಕೃಷ್ಣನನ್ನು ಕುರಿತು ಅರ್ಜುನ ಆಗ ಹೇಳಿದ, ಮಧುಸೂದನ, ಪೂಜಾರ್ಹರಾದ ಭೀಷ್ಮ ದ್ರೋಣರನ್ನು ಎದುರಿಸಿ ಹೇಗೆ ಬಾಣಗಳಿಂದ ಕಾರಾಡಲಿ? ಮಹಾನುಭಾವರಾದ ಗುರುಗಳನ್ನು ಕೊಲ್ಲದೆ ಭಿಕ್ಷೆ ಎತ್ತಿ ಬದುಕಿದರೂ ಒಳ್ಳೆಯರು. ಪ್ರಯೋಜನಾಪೇಕ್ಷಿತರಾದ ಗುರುಗಳನ್ನು ಕೊಂದು ಅವರ ರಕ್ತಸಿಕ್ತವಾದ ಭೋಗಿಗಳನ್ನು ಹೇಗೆ ಅನುಭವಿಸುವುದಕ್ಕಾಗುತ್ತದೆ? ಪ್ರಯೋಜನಾಪೇಕ್ಷಿತರಾದ ಗುರುಗಳನ್ನು ಕೊಂದು ಅವರ ರಕ್ತಸಿಕ್ತವಾದ ಭೋಗಗಳನ್ನು ಹೇಗೆ ಅನುಭವಿಸಲಿಕ್ಕಾಗುತ್ತೆ? ಆದರೆ ಕೃಷ್ಣ ನಮ್ಮಲ್ಲಿ ಯಾರು ಹೆಚ್ಚು ಬಲಿಷ್ಠರೆಂಬುದು ತಿಳಿಯದು. ನಾವು ಅವರನ್ನು ಗೆಲ್ಲುವೆವೋ ಅಥವಾ ಅವರೇ ನಮ್ಮನ್ನು ಗೆಲ್ಲುವರೋ? ಯಾರನ್ನು ಕೊಂದು ನಾವು ಬದುಕಲು ಇಚ್ಛಿಸುವುದಿಲ್ಲವೋ ಅಂತ ಧಾತರಾಷ್ಟ್ರರು ನಮ್ಮ ಮುಂದೆ ನಿಂತಿದ್ದಾರೆ. ಕೃಷ್ಣ, ನನ್ನ ಧೈರ್ಯ ಕುಂತಿದೆ, ಏಕೆಂದರೆ ನನ್ನ ಕರ್ತವ್ಯದ ವಿಷಯದಲ್ಲಿ ಸರಿಯಾದ ಅರಿವಿಲ್ಲವಾಗಿದೆ. ನನ್ನ ಬುದ್ಧಿಯಾದರೂ ಧರ್ಮ ಯಾವುದು ಅಧರ್ಮ ಯಾವುದು ಎಂಬುದನ್ನು ಸರಿಯಾಗಿ ತಿಳಿಯಲಾಗಿದೆ. ನನಗೆ ಯಾವುದು ನಿಶ್ಚಯವಾದ ಹಿತವೋ ಅದು ನನ್ನಲ್ಲಿ ತಿಳಿಸಬೇಕು. ನಾನು ನಿನ್ನಲ್ಲಿ ಶರಣಾಗಿದ್ದೇನೆ, ನಿನ್ನೆ ಶಿಷ್ಯನಾಗಿ ಬಂದಿದ್ದೇನೆ. ನಾನೇನು ಮಾಡಬೇಕೆಂಬುದನ್ನು ತಿಳಿಸು. ನನ್ನ ಇಂದ್ರಿಯಗಳನ್ನೆಲ್ಲ ಸುಡುವ ಈ ಶೋಕವನ್ನು ಕಳೆಯುವ ಯಾವುದೋ ಅದು ನನಗೆ ತಿಳಿಯದು. ಈ ಲೋಕದಲ್ಲಿ ಏಕೈಷ್ ಏಕೈಕ ಐಶ್ವರ್ಯವೇ ಬಂದರೂ ಅಥವಾ ಸ್ವರ್ಗದ ಬಡತನ ಬಂದರೂ ಈ ದುಃಖ ಶಮನವಾಗದು. ಆದುದರಿಂದ ನನಗೆ ಶ್ರೇಯಸ್ಸಿನ ಮಾರ್ಗ ಯಾವುದೆಂಬುದನ್ನು ನೀನೇ ತಿಳಿಸಿ ಸಲಹಬೇಕು. ಹೀಗೆ ಪರಂತಪನಾದ ಅರ್ಜುನ ಕೃಷ್ಣನಿಗೆ ಹೇಳಿದ. ಏನಾದರೂ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿಬಿಟ್ಟು ಅವನು ಸುಮ್ಮನೆ ಕುಡಿದು ಬಿಟ್ಟ. ಧೃತರಾಷ್ಟ್ರ ಕೇಳ್ತಾನೆ, ಅರ್ಜುನಂತಹ ಪರಂತಪ ಹೀಗೆ ವಿಚಾರಕ್ಕೊಳಗಾದನೆ, ಅವನು ಯುದ್ಧಕ್ಕಿಳಿಯಲಿಲ್ಲವೇ? ಆಗ ಕೃಷ್ಣ ಏನು ಹೇಳಿದ, ಏನು ಮಾಡಿದ, ಉಳಿದವರು ಏನು ಮಾಡಿದ್ರು ಹೇಳು. ಸರಿ, ಸಂಜೆ ಹೇಳ್ತಾನೆ, ಮಹಾರಾಜ, ಆಗ ನಡೆದ ವೃತ್ತಾಂತವನ್ನು ಕೇಳು. ಎರಡು ಸೇನೆಗಳ ನಡುವೆ ಈಗ ಅಕಸ್ಮಾತ್ತಾಗಿ ವಿಷಾದಕ್ಕೊಳಗಾಗಿ ನಿರುದ್ಯೋಗಿಯಾದ ಅರ್ಜುನನನ್ನು ಕಂಡು ಕೃಷ್ಣ ನಗುತ್ತಿರುವನು ಎಂಬಂತೆ ಮಂದಹಾಸ ಬೀರಿ ತಿಳುವಳಿಕೆ ನೀಡಿದನು. ಕೃಷ್ಣ ಮತ್ತು ಅರ್ಜುನ ಅವರು ಆ ಎರಡು ಮಹಾಸೇನೆಗಳ ನಡುವೆ ಆಗ ಮಾಡಿದ ಸಂಭಾಷಣೆಯನ್ನು ವೇದವ್ಯಾಸರು ಅನುಗ್ರಹದಿಂದ ನಾನು ಹೀಗೆ ಕೇಳಿದ್ದೆ, ಅದನ್ನು ಹಾಗೆ ನಿನಗೆ ಹೇಳುತ್ತೇನೆ, ಕೇಳು. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿ ಕೃಷ್ಣಾರ್ಜುನ ಸಂವಾದ ರೂಪವಾದ ಗೀತೋಪದೇಶವನ್ನು ತಿಳಿಸುತ್ತಾನೆ. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದ 11ನೇ ಶ್ಲೋಕ ಪೂರ್ತ ಈ ಶಾಸ್ತ್ರದ ಉಪದೇಶಕ್ಕೆ ಅವತರಣಿಕೆಯಾಗಿದೆ. ಯಾರಲ್ಲಿ ದುಃಖ ಮಾಡಬಾರದೋ ಅವರಿಗಾಗಿ ಅರ್ಜುನ ದುಃಖಿಸಿದ. ಯಾರಲ್ಲಿ ಸ್ನೇಹ ಕಾರುಣ್ಯ ತೋರಬಾರದೋ ಅವರಿಗಾಗಿ ಅದನ್ನು ತೋರಿಸುವುದು ಯಾವುದು ಧರ್ಮವೋ ಅದನ್ನು ಅಧರ್ಮವೆಂದು ಕೇಳಿದ್ದ. ಈ ಅಧರ್ಮವನ್ನು ಮಾಡಲಾರೆ ಎಂದು ಹೇಳಿದ. ಅರ್ಜುನನ ಮುಂದೆ ಅವನ ಸ್ವಜನರಿಲ್ಲದೆ ಇದ್ದರೆ ಶೋಕಿಸುತ್ತಿದ್ದೇನೆ ಇಲ್ಲ. ತನ್ನ ಮುಂದೆ ನಿಂತಿರುವವರು ತನ್ನ ಬಂಧುಗಳು, ಅವರನ್ನು ಹೇಗೆ ಕೊಲ್ಲುವರು ಎಂದು ಅವನ ಅನಿಸಿಕೆ. ಹಾಗೆ ತನ್ನ ವೈಯಕ್ತಿಕ ಸಂಬಂಧದಿಂದ ಬಂದರೂ ಈ ವಿಷಾದ. ಧರ್ಮ ಅಧರ್ಮದ ಕಾರಣದಿಂದಲ್ಲ, ತನಗೆ ಪ್ರಿಯವಾಗುವುದು, ಶ್ರೇಯವಾಗುವುದು, ಪಾಪವಾಗುವುದು, ಪುಣ್ಯವಾಗುವುದು ಎಂಬುದು ಅವನಿಗೆ ತಿಳಿಯಲಿಲ್ಲ. ಅರ್ಜುನನ ವಿಷಾದಕ್ಕೆ ಇದು ಕಾರಣವಾಯಿತು. ಮಹಾಭಾರತ ಯುದ್ಧ ನಡೆಸಲು ನಿಶ್ಚಯಿಸಿ ತನ್ನನ್ನು ಸಾರಥಿಯಾಗಿರಬೇಕೆಂದು ಕರೆದುಕೊಂಡು ಬಂದು ಯುದ್ಧರಂಗದಲ್ಲಿ
ಅಕಸ್ಮಾತ್ತಾಗಿ ಹೀಗೆ ವಿಷಣ್ಣನಾದ ಅರ್ಜುನನ ನೋಡಿ ಕೃಷ್ಣನಿಗೆ ನಗು ಬಂತು. ಲೋಕಾನುಗ್ರಹಕ್ಕಾಗಿ ಅರ್ಜುನನ ಮನಸ್ಸನ್ನೇ ಛೇದಿಸಿ ಈ ಬಗೆಯಾದ ಶಂಕೆಗಳನ್ನು ಹೇಳಿಸಿದವನು ಅವನೇ ತಾನೇ. ಈಗ ಅವನ ಅವಸ್ಥೆಯನ್ನು ನೋಡಿ ನಗುತ್ತಿರುವನು ಎಂಬಂತೆ ತೋರಿಸಿಕೊಳ್ಳುತ್ತಾ ಅವನಿಗೆ ಪರಮ ತತ್ವವನ್ನು ಕೃಷ್ಣ ಉಪದೇಶಿಸಿದನು. ಈ ಅಧ್ಯಾಯದಲ್ಲಿ ವಿಷಾದ ಇಬ್ಬರಿಗೆ ಉಂಟಾಗಿರುವುದರ ಕಂಡು ಬರುತ್ತದೆ. ಮೊದಲಾಗಿ ದುರ್ಯೋಧನನಿಗೆ ವಿಷಾದವಾಯಿತು. ಪಾಂಡವರ ಸೈನ್ಯ ಜಯ ಗಳಿಸಲು ಸಮರ್ಥವಾದರೆಂದು ಭಾವ ಅವನಿಗೆ ವಿಷಾದಕ್ಕೆ ಕಾರಣ. ಅದು ಅಧರ್ಮ ಮೂಲವಾದುದು, ತಾಮಸಿಕವಾದುದು. ತಾನು ಮಾಡಿದ ಅನ್ಯಾಯಗಳನ್ನು ದುರ್ಯೋಧನ ತಿಳಿಯಲಿಲ್ಲ. ಭೀಮಾರ್ಜುನರನ್ನು ಕಂಡರೆ ಅವನಿಗೆ ಒಂದು ರೀತಿಯ ಭೀತಿ. ಅವನ ಮನಸ್ಸಿಗೆ ಆ ಕಾರಣ ದುಗುಡ ಉಂಟಾಯಿತು. ತನ್ನ ಸಾಮರ್ಥ್ಯದಲ್ಲಿ ವಿಶ್ವಾಸವಿಲ್ಲದುದು ಅದಕ್ಕೆ ಮೂಲ. ಅರ್ಜುನನಿಗೆ ಬಂದ ವಿಷಾದ ಅಜ್ಞಾನದ ಕಾರಣ ಆರದು. ಇದು ಆತ್ಮವಿಶ್ವಾಸದಿಂದ ಮೂಡಿತು. ತಾನು ಯುದ್ಧ ಮಾಡಿದರೆ ಆ ಸೇನೆಯಲ್ಲಿ ಯಾರೂ ಒಡೆಯಲಾರರೆಂದು, ಎಲ್ಲರನ್ನೂ ತಾನು ವಧಿಸುವುದು ನಿಶ್ಚಯವೆಂದು ಅವನು ತಿಳಿದ ಕಾರಣ ವಿಷಾದ ಬಂತು. ತಾನು ಯುದ್ಧ ಮಾಡದೆ ಹೋದರೆ ಅವರಾರೂ ಸಾಯಲಾರೆಂಬ ಭ್ರಮೆ ಅವರದು. ಇದು ಅಹಂಕಾರ ಮೂಲವಾರದು. ಯುದ್ಧ ಮಾಡಿದರೆ ಅಧರ್ಮವನ್ನೇ ಮಾಡುವನೆಲ್ಲ ಎಂಬ ಮೋಹ ಇದಕ್ಕೆ ಕಾರಣ. ಈ ವಿಷಾದಕ್ಕೆ ಪರಿಹಾರವುಂಟು. ಶ್ರೀಕೃಷ್ಣನ ತತ್ವೋಪದೇಶ ಈ ವಿಷಾದವನ್ನು ಕಳೆದು ಹಾಕುತ್ತದೆ. ಅಂದರೆ ತಿಳಿಯಬೇಕಾದ ವಿಷಯ ಏನಪ್ಪಾ ಅಂತಂದ್ರೆ, ಇದು ಎಲ್ಲಿ, ಯಾರಿಗೋಸ್ಕರ, ಯಾವ ಕಾಲದಲ್ಲಿ ಬಂತು ಅನ್ನೋದನ್ನ ತಿಳ್ಕೋಬೇಕು. ಅದಕ್ಕೇನು ಮಾಡಿದ್ದಾರೆ ಅಂತಂದರೆ, ಈ ಶಾಸ್ತ್ರವನ್ನ ಗೀತೋಪನಿಷತ್ ಎಂದು ಕರೆಯುತ್ತಾರೆ. ಇದು ವೈದಿಕ ಜ್ಞಾನದ ಸಾರ ಮತ್ತು ವೈದಿಕ ಸಾಹಿತ್ಯದ ಅತ್ಯಂತ ಮುಖ್ಯವಾದ ಉಪನಿಷತ್ತುಗಳಲ್ಲಿ ಒಂದು. ಈ ಗೀತೆಯ ಅಂತರಾರ್ಥವನ್ನು ಭಗವದ್ಗೀತೆಯಲ್ಲಿಯೇ ಹೇಳಿದೆ. ಅದು ಹೀಗಿದೆ: ನಾವು ಒಂದು ಔಷಧವನ್ನು ಸೇವಿಸಲು ಬಯಸಿದರೆ ಸೀಸೆ ಮೇಲೆ ಬರೆದ ಸೂಚನೆಗಳನ್ನು ಪಾಲಿಸಬೇಕು. ನಮ್ಮ ಕಾರಿಗೆ ಅಥವಾ ಸ್ನೇಹಿತರ ಸೂಚನೆಗೆ ಅನುಗುಣವಾಗಿ ಔಷಧವನ್ನು ತೆಗೆದುಕೊಂಡು ಆಗುವುದಿಲ್ಲ. ಸೀಸೆ ಮೇಲೆ ಹೇಳಿರುವ ಸೂಚನೆಗಳಿಗೆ, ವೈದ್ಯರೊಬ್ಬರ ಸೂಚನೆಗಳಿಗೆ ಅನುಗುಣವಾಗಿ ತೆಗೆದುಕೊಳ್ಳಬೇಕು. ಹಾಗೆಯೇ ಭಗವದ್ಗೀತೆಯನ್ನು ಅವರ ವಕ್ತಾರನು ಸೂಚಿಸಿದ ರೀತಿಯಲ್ಲೇ ಸ್ವೀಕರಿಸಬೇಕು. ಭಗವದ್ಗೀತೆಯನ್ನು ಹೇಳಿದಾತ ಶ್ರೀಕೃಷ್ಣ. ಅದರ ಪ್ರತಿಯೊಂದು ಪದದಲ್ಲಿಯೂ ಆತ್ಮನ ದೇವೋತ್ತಮ ಪರಮಪುರುಷ ಭಗವಾನ್ ಎಂದು ಉಲ್ಲೇಖಿಸಿದೆ. ದೇವೋತ್ತಮ ಪರಮಪುರುಷನು ಎಂದು ಒಪ್ಪಿಕೊಂಡವೆ. ನಾವು ಭಗವದ್ಗೀತೆಯನ್ನು ಸ್ವಯಂ ಭಗವಂತನೇ ನಿರ್ದೇಶಿಸಿದಂತೆ ಸ್ವೀಕರಿಸಬೇಕು. ಈ 4ನೇ ಅಧ್ಯಾಯದಲ್ಲಿ 3 ಶ್ಲೋಕಗಳಲ್ಲಿ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾದರ್ಶಯೋ ವಿದುಹು ಸಕಾಲೇನೇಕ ಮಹತ ಯೋಗೋ ನಷ್ಟ ಪರಂತಪ ಸಯೇವಾಯಂ ಮಯಾತೇತ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಕಾಚೇತಿ ರಹಸ್ಯಂ ಹೇಳುತ್ತಮ. ಈ 3 ಶ್ಲೋಕ ಏನು ಹೇಳುತ್ತೆ ಅಂತಂದರೆ, ಅರ್ಜುನನಿಗೆ ಯೋಗ ಪದ್ಧತಿಯ ಭಗವದ್ಗೀತೆಯ ಸಾಗುವಂತ ರೀತಿಯನ್ನು ವಿವರಿಸುತ್ತಾನೆ. ಇದನ್ನು ಮೊದಲು ಸೂರ್ಯದೇವನಿಗೆ ಹೇಳಲಾಯಿತು. ಸೂರ್ಯದೇವನು ಇದನ್ನು ಮನುವಿಗೆ ವಿವರಿಸಿದ. ಮನುವು ಇಕ್ಷ್ವಾಕು ವಿವರಿಸಿದ. ಇದೇ ರೀತಿಯಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಈ ಯೋಗ ಪದ್ಧತಿಯು ಸಾಗಿ ಬಂದಿದೆ. ಆದರೆ ಕಾಲ ಕಳೆದಂತೆ ಇದು ಕಳೆದು ಹೋಯಿತು. ಪರಿಣಾಮವಾಗಿ ಭಗವಂತನನ್ನು ಮತ್ತೆ ಹೇಳಲೇಬೇಕಾಯಿತು.
ಈ ಬಾರಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅವನನ್ನು ಅರ್ಜುನನಿಗೆ ಉಪದೇಶಿಸಿದ. ಅರ್ಜುನನು ತನ್ನ ಭಕ್ತನು ಸ್ನೇಹಿತನು ಆದುದರಿಂದ ಈ ಪರಮ ರಹಸ್ಯವನ್ನು ಅವನಿಗೆ ತಿಳಿಸುತ್ತಿರುವುದಾಗಿ ಭಗವಂತನು ಅರ್ಜುನಿಗೆ ಹೇಳುತ್ತಾನೆ. ಇದರ ಇಂಗಿತಾರ್ಥವೇನೆಂದರೆ, ಭಗವದ್ಗೀತೆಯು ಭಗವಂತನ ಭಕ್ತರಿಗಾಗಿಯೇ ವಿಶೇಷವಾಗಿ ಇರುವ ಶಾಸ್ತ್ರ. ಅಧ್ಯಾತ್ಮವಾದಗಳಲ್ಲಿ 3 ವರ್ಗಗಳು: ಜ್ಞಾನಿ, ಯೋಗಿ ಮತ್ತು ಭಕ್ತಿ, ಅಥವಾ ನಿರಾಕಾರವಾದಿ, ಧ್ಯಾನಿ ಮತ್ತು ಭಕ್ತ. ಇಲ್ಲಿ ಭಗವಂತನು ಹಿಂದಿನ ಪರಂಪರೆಯು ಮುರಿದಿರುವುದರಿಂದ ತಾನು ಉದ್ಧರನ್ನು ಹೊಸ ಪರಂಪರೆಯ ಮೊದಲನೇ ಸ್ವೀಕರ್ತನ ಆಧರಿಸಿಕೊಂಡುದಾಗಿ ಸ್ಪಷ್ಟವಾಗಿ ಹೇಳುತ್ತಾನೆ. ಸೂರ್ಯದೇವರಿಂದ ಇತರರಿಗೆ ಸಾಗಿ ಬರುತ್ತಿದ್ದ ಚಿಂತನ ಮಾರ್ಗದಲ್ಲಿ ಇನ್ನೊಂದು ಪರಂಪರೆಯನ್ನು ಸ್ಥಾಪಿಸುವುದು ಭಗವಂತನ ಇಚ್ಛೆ ಆಗಿತ್ತು. ಅರ್ಜುನನು ಮತ್ತೆ ಹೊಸದಾಗಿ ತನ್ನ ಉಪದೇಶವನ್ನು ಪ್ರಸಾರ ಮಾಡಬೇಕು ಎಂದು ಅವನ ಅಪೇಕ್ಷೆಯಾಗಿತ್ತು. ಭಗವದ್ಗೀತೆಯ ತಿಳುವಳಿಕೆಯಲ್ಲಿ ಅರ್ಜುನನು ಅಧಿಕಾರಿಯಾಗಬೇಕೆಂದು ಆತನ ಇಚ್ಛೆ. ಅರ್ಜುನನು ಭಗವಂತನ ಭಕ್ತನಾಗಿದ್ದ, ಕೃಷ್ಣನ ನೇರವಾದ ಶಿಷ್ಯನಾಗಿದ್ದ ಮತ್ತು ಅವನ ಆತ್ಮೀಯ ಗೆಳೆಯನಾಗಿದ್ದ. ಈ ವಿಶೇಷ ಕಾರಣಕ್ಕಾಗಿ ಅರ್ಜುನನಿಗೆ ಭಗವದ್ಗೀತೆ ಉಪದೇಶವಾಯಿತು ಎನ್ನುವುದನ್ನು ನೋಡುತ್ತೇವೆ. ಆದ್ದರಿಂದ ಅರ್ಜುನನ ಗುಣಗಳನ್ನು ಹೋಲುವ ಗುಣಗಳನ್ನು ಹೊಂದಿರುವವನೇ ಭಗವದ್ಗೀತೆಯನ್ನು ಅತ್ಯಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲ. ಎಂದರೆ ಅದನ್ನು ಭಗವಂತನೊಡನೆ ನೇರ ಸಂಬಂಧವನ್ನು ಪಡೆದು ಭಕ್ತನಾಗಿರಬೇಕು. ಯಾವುದೇ ಮನುಷ್ಯನು ಭಗವಂತನ ಭಕ್ತನಾಗುತ್ತಲೇ ಆತನಿಗೆ ಭಗವಂತನೊಡನೆ ನೇರವಾದ ಸಂಬಂಧವಿರುತ್ತದೆ. ಇದು ಬಹು ವಿಸ್ತಾರವಾದ ವಿಷಯ, ಆದರೆ ಇದನ್ನು ಸಂಗ್ರಹವಾಗಿ ಹೇಳಲೇಬೇಕು. ಆದ್ದರಿಂದ ಅರ್ಜುನನು ಭಗವದ್ಗೀತೆಯನ್ನು ಹೇಗೆ ಸ್ವೀಕರಿಸಿದ ಎಂದು ಗಮನಿಸಬೇಕು. ಅದನ್ನು 10ನೇ ಅಧ್ಯಾಯದಲ್ಲಿ ಹೇಳಿದೆ. ಏನಂತ? ಅರ್ಜುನ ಉವಾಚ: ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾಂ. ನೀನು ದೇವೋತ್ತಮ, ಪರಮಪುರುಷ, ಪರಂಧಾಮ, ಅತ್ಯಂತ ಪವಿತ್ರ, ಪರಮಸತ್ಯ, ಪುರುಷಂ ಶಾಶ್ವತಂ ದಿವ್ಯಂ, ಆದಿದೇವಂ ಅಜಂ ವಿಭುಂ. ದಿವ್ಯನು, ಆದಿಪುರುಷನು ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ಆಹುಸ್ತ್ವಾಂ ಋಷಿಯ ಸರ್ವೇ ದೇವಋಷಿರು ನಾರದಸ್ಥರ ಹಸಿತೋ ದೇವಲೋ ವ್ಯಾಸಕ ಸ್ವಯಂಚೈವ ಬ್ರವೀಷಿಮೆ. ಅತ್ಯಂತ ಶ್ರೇಷ್ಠನು ನಾರದ, ಹಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ. ನೀನು ನನಗೆ ಹೇಳುವುದೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದೇನೆ. ಸರ್ವಮೇದ ಧೃತಂ ಮನ್ಯೆ ಯನ್ಮಾಂಬರಸಿ ಕೇಶವ ನಹಿತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಹ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ದೇವೋತ್ತಮ ಪರಮಪುರುಷನಿಂದ ಭಗವದ್ಗೀತೆಯನ್ನು ಆಲಿಸಿದ ನಂತರ ಅರ್ಜುನನು ಕೃಷ್ಣನನ್ನು ಪರಂಬ್ರಹ್ಮ ಎಂದು ಸ್ವೀಕರಿಸನು. ಪ್ರತಿಯೊಂದು ಜೀವಿಯು ಬ್ರಹ್ಮನ್, ಆದರೆ ದೇವೋತ್ತಮ ಪರಮಪುರುಷನು ಪರಬ್ರಹ್ಮನು, ಪುರುಷೋತ್ತಮ. ಪರಂಧಾಮ ಎಂದರೆ ಅವನು ಎಲ್ಲದರ ಕಟ್ಟಕಡೆಯ ಆಶ್ರಯ ಅಥವಾ ಧಾಮ. ಪವಿತ್ರಂ ಎಂದರೆ ಪರಿಶುದ್ಧ, ಐಹಿಕ ಸೋಂಕಿಲ್ಲದವನು. ಪುರುಷಂ ಎಂದರೆ ಪರಮಭೋಕ್ತಾರನು. ಶಾಶ್ವತಂ ಎಂದರೆ ಮೌನನಾದವನು. ದಿವ್ಯಂ ಎಂದರೆ ಅಲೌಕಿಕನಾದವನು. ಆದಿದೇವಂ ಎಂದರೆ ದೇವೋತ್ತಮ ಪರಮಪುರುಷ. ಅಜಂ ಎಂದರೆ ಜನನವಿಲ್ಲದವನು. ವಿಭುಂ ಎಂದರೆ ಸರ್ವಶ್ರೇಷ್ಠನು. ಆದ್ದರಿಂದ ಕೃಷ್ಣನು ಅರ್ಜುನನ ಗೆಳೆಯನಾಗಿದ್ದರಿಂದ ಅರ್ಜುನನು ಅವನನ್ನು ಹೊಗಳಲು ಇದನ್ನೆಲ್ಲ ಹೇಳಿದ ಎಂದು ಯಾರಾದರೂ ಭಾವಿಸಬಹುದು. ಆದರೆ ಭಗವದ್ಗೀತೆಯನ್ನು ಓದುವವರ ಮನಸ್ಸಿನಲ್ಲಿ ಮೂಡಬಹುದಾದ ಈ ಬಗೆಯ ಸಂದೇಹವನ್ನು ಹೊಡೆದೋಡಿಸಲು ಅರ್ಜುನ ಈ ಪ್ರಶಂಸೆಯನ್ನು ಮುಂದಿನ ಶ್ಲೋಕಗಳಲ್ಲಿ ಸಮರ್ಪಿಸಿದ್ದಾನೆ. ಸರ್ವಮೇದ ಧೃತಂ ಮನ್ಯೆ ಎಂದು. ಆದ್ದರಿಂದ ಭಗವದ್ಗೀತೆಯನ್ನು ಭಕ್ತಿ ಭಾವದಿಂದ ಸ್ವೀಕರಿಸಬೇಕು. ಯಾರೇ ಆಗಲಿ ತಾನು ಕೃಷ್ಣನಿಗೆ ಸಮಾನ ಎಂದಾಗಲಿ, ಅಥವಾ ಕೃಷ್ಣನು ಸಾಮಾನ್ಯ ವ್ಯಕ್ತಿ ಎಂದಾಗಲಿ, ಅಥವಾ ಕೃಷ್ಣನು ಬಹುಶ್ರೇಷ್ಠ ವ್ಯಕ್ತಿ ಎಂದಾಗಲಿ ಇರಿಸಬಾರದು. ಭಗವಾನ್ ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅಥವಾ ಭಗವದ್ಗೀತೆ ಅರ್ಥ ಮಾಡಿಕೊಂಡರು ಪ್ರಯತ್ನಿಸುತ್ತಿರುವ ಅರ್ಜುನನು ಹೇಳುವಂತೆ ನಾವು ತಾತ್ವಿಕವಾಗಿ ಆದರೂ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮಪುರುಷನೆಂದು ಅಂಗೀಕರಿಸಬೇಕು. ಮತ್ತು ಆ ವಿನೀತ ಭಾವದಿಂದ ಮಾತ್ರ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಭಗವದ್ಗೀತೆಯನ್ನು
ವಿನಯ ಭಾವದಿಂದ ಓರದಿದ್ದರೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ, ಏಕೆಂದರೆ ಅದು ಮಹಾ ರಹಸ್ಯ. ವಾಸ್ತವವಾಗಿ ಭಗವದ್ಗೀತೆ ಎಂದರೇನು? ಭಗವದ್ಗೀತೆ ಉದ್ದೇಶವು ಮಾನವ ಕುಲವನ್ನು ಐಹಿಕ ಅಸ್ತಿತ್ವದ ಅಜ್ಞಾನದಿಂದ ಉದ್ಧರಿಸುವುದು. ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಬೇಕಾಗಿ ಬಂದ ಅರ್ಜುನನು ಕಷ್ಟದಲ್ಲಿದ್ದಂತೆ ಪ್ರತಿಯೊಬ್ಬನೂ ಹಲವಾರು ಕಷ್ಟದಲ್ಲಿರುತ್ತಾನೆ. ಅರ್ಜುನನು ಕೃಷ್ಣನಿಗೆ ಶರಣಾಗತನಾದನು. ಇದರಿಂದಾಗಿ ಗೀತೆಯು ಉಪದೇಶವಾಯಿತು. ಅರ್ಜುನನು ಮಾತ್ರವೇ ಅಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬನೂ ಐಹಿಕ ಅಸ್ತಿತ್ವದಿಂದ ಆತಂಕದಿಂದ ತುಂಬಿ ಹೋಗಿರುತ್ತಾರೆ. ನಮ್ಮ ಅಸ್ತಿತ್ವವೇ ಅಸ್ತಿತ್ವರಹಿತ ವಾತಾವರಣದಲ್ಲಿದೆ. ವಾಸ್ತವವಾಗಿ ಅಸ್ತಿತ್ವರಾಹಿತ್ಯದ ಭಯ ನಮಗಿರಬಾರದು. ನಮ್ಮ ಅಸ್ತಿತ್ವವು ನಿತ್ಯವಾರದು. ಆದರೆ ಹೇಗೋ ಏನೋ ನಾವು ಆಸತ್ತಿನಲ್ಲಿ ಸಿಕ್ಕಿಕೊಂಡಿದ್ದೇವೆ. ಅಸತ್ತೆಂದರೆ ಯಾವುದು ಅಸ್ತಿತ್ವದಲ್ಲಿರುವೋ ಅದು. ಕಷ್ಟದಲ್ಲಿರುವ ಅಸಂಖ್ಯಾತ ಮನುಷ್ಯರಲ್ಲಿ ತಮ್ಮ ಸ್ಥಿತಿಯನ್ನು ಕುರಿತು ಪ್ರಶ್ನಿಸುವವರು ಕೆಲವರಿದ್ದಾರೆ. ತಾವು ಯಾರು, ತಾವು ಈ ವಿಜಯದ ಸ್ಥಿತಿಯಲ್ಲಿರುವುದಕ್ಕೆ ಕಾರಣವೇನು ಅಂತ ಕೇಳಿಕೊಳ್ಳುತ್ತಾರೆ. ವ್ಯಕ್ತಿಯ ಸಂಕಟವನ್ನು ಕುರಿತು ಪ್ರಶ್ನೆ ಮಾಡಲು ಈ ಸ್ಥಿತಿಗೆ ಬರೆದಿದ್ದರೆ ಸಂಕಟ ಬೇಡ, ಆದರೆ ಎಲ್ಲಾ ಸಂಕಟಕ್ಕೆ ಪರಿಹಾರ ಬೇಕು ಎಂಬುದಲ್ಲಿ ಅರಿತುಕೊಂಡಿದ್ದರೆ ಅವನನ್ನು ಪರಿಪೂರ್ಣ ಮನುಷ್ಯ ಎಂದು ಪರಿಗಣಿಸಲಾಗುವುದಿಲ್ಲ. ಇಂತಹ ಪ್ರಶ್ನೆಯ ಮನಸ್ಸಿನಲ್ಲಿ ಜಾಗೃತವಾದಾಗ ಮಾನವೀಯತೆ ಪ್ರಾರಂಭವಾಗುತ್ತದೆ. ಬ್ರಹ್ಮಸೂತ್ರದಲ್ಲಿ ಈ ಪ್ರಶ್ನೆಯ ಪ್ರಕ್ರಿಯೆಯನ್ನು ಬ್ರಹ್ಮಜಿಜ್ಞಾಸ ಎಂದು ಕರೆದಿದ್ದರು. ಅಥಾಥೋ ಬ್ರಹ್ಮಜಿಜ್ಞಾಸ, ಪರಾತ್ಪರ ಸ್ವರೂಪವನ್ನು ಕುರಿತು ಮನುಷ್ಯನು ಪ್ರಶ್ನೆ ಮಾಡದಿದ್ದರೆ ಅವನ ಎಲ್ಲಾ ಬಗೆಯ ಕ್ರಿಯೆಗಳನ್ನು ವಿಫಲವೆಂದೇ ಭಾವಿಸಬೇಕಾಗುತ್ತದೆ. ಆದ್ದರಿಂದ ತಾವು ಸಂಕಟಕ್ಕೆ ಒಳಗಾಗುವುದೇಕೆ, ತಾವು ಎಲ್ಲಿಂದ ಬಂದಿದ್ದೇವೆ, ಸತ್ತ ನಂತರ ತಾವು ಎಲ್ಲಿ ಹೋಗುತ್ತೇವೆ ಎಂದೆಲ್ಲ ಪ್ರಶ್ನಿಸುವರು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲ ಯೋಗ್ಯ ವಿದ್ಯಾರ್ಥಿಗಳು. ಪ್ರಾಮಾಣಿಕ ವಿದ್ಯಾರ್ಥಿಗೆ ದೇವೋತ್ತಮ ಪರಮಪುರುಷನಲ್ಲಿ ದೃಢವಾದ ಗೌರವವೂ ಬೇಕು. ಅರ್ಜುನನು ಇಂತಹ ವಿದ್ಯಾರ್ಥಿ. ಮನುಷ್ಯನ ಬದುಕಿಗೆ ನಿಜವಾದ ಉದ್ದೇಶವನ್ನು ಮರೆತಾಗ ಅದನ್ನು ಮತ್ತೆ ಸ್ಥಾಪಿಸುವ ಸ್ಪಷ್ಟ ಕಾರಣಕ್ಕಾಗಿ ಕೃಷ್ಣನು ಇಳಿದು ಬರುತ್ತಾನೆ. ಆದರೂ ಸಹ ಜಾಗೃತರಾಗುವ ಅಸಂಖ್ಯಾತ ಮನುಷ್ಯರಲ್ಲಿ ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬನಿರಬಹುದು. ಭಗವದ್ಗೀತೆಯನ್ನು ಹೇಳಿರುವುದು ಅವನಿಗಾಗಿ. ವಾಸ್ತವವಾಗಿ ಅಜ್ಞಾನದ ವ್ಯಾಘ್ರಣೆ ನಮ್ಮನ್ನೆಲ್ಲ ನುಂಗಿ ಹಾಕಿದ್ದಾಳೆ. ಆದರೆ ಭಗವಂತನಿಗೆ ಜೀವಿಗಳಲ್ಲಿ, ಅದರಲ್ಲಿಯೂ ಮನುಷ್ಯರಲ್ಲಿ ಅಪಾರ ಕರುಣೆ. ಈ ಉದ್ದೇಶದಿಂದಲೇ ಭಗವಂತನು ತನ್ನ ಗೆಳೆಯನಾದ ಅರ್ಜುನನನ್ನು ತನ್ನ ಶಿಷ್ಯನಾಗಿ ಮಾಡಿಕೊಂಡು ಭಗವದ್ಗೀತೆಯನ್ನು ಬೋಧಿಸಿದ. ಶ್ರೀ ಕೃಷ್ಣ ಸಂಗಾತಿಯಾಗಿ ಅರ್ಜುನ ಎಲ್ಲಾ ಅಜ್ಞಾನವನ್ನು ಮೀರಿದ್ದವನು. ಆದರೆ ಕುರುಕ್ಷೇತ್ರ ರಣಭೂಮಿಯಲ್ಲಿ ಅವನನ್ನು ಅಜ್ಞಾನದಲ್ಲಿ ಹಾಕಲಾಯಿತು. ಅರ್ಜುನನು ಶ್ರೀಕೃಷ್ಣನಿಗೆ ಬದುಕಿನ ಸಮಸ್ಯೆಗಳನ್ನು ಕುರಿತು ಪ್ರಶ್ನಿಸಲು ಭಗವಂತನು ಭಾವಿ ಮನುಷ್ಯ ಪೀಳಿಗೆಗೆ ಒಳ್ಳೆಯದಾಗಿ, ನಮಗೆಲ್ಲ ಒಳ್ಳೆಯದಾಗಲಿಕ್ಕೋಸ್ಕರ ಅದನ್ನು ವಿವರಿಸಿ ಬದುಕಿನ ಯೋಜನೆಯನ್ನು ರೂಪಿಸುವುದು ಇದರ ಉದ್ದೇಶವಾಗಿತ್ತು. ಆಗ ಜನರು ಅದರಂತೆ ನಡೆದು ಮಾನವ ಜೀವನದ ಧ್ಯೇಯವನ್ನು ಪರಿಪೂರ್ಣಗೊಳಿಸಬಲ್ಲದು. ಅದಕ್ಕೋಸ್ಕರವಾಗಿ 18 ಅಧ್ಯಾಯ, ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಯೋಗ, ಎರಡನೇ ಅಧ್ಯಾಯದಲ್ಲಿ ಸಾಂಖ್ಯ ಯೋಗ, ಮೂರನೇ ಅಧ್ಯಾಯದಲ್ಲಿ ಕರ್ಮಯೋಗ, ನಾಲ್ಕನೇ ಅಧ್ಯಾಯದಲ್ಲಿ ಜ್ಞಾನಯೋಗ, ಐದನೇ ಅಧ್ಯಾಯದಲ್ಲಿ ಸನ್ಯಾಸ ಯೋಗ, ಆರನೇ ಅಧ್ಯಾಯದಲ್ಲಿ ಅಧ್ಯಾತ್ಮ ಯೋಗ. ಇವೆಲ್ಲವನ್ನು ನಾವು ಹೇಳಿರುವಂತೆ ಅಭ್ಯಾಸ ಮಾಡಿದರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಾಯವಾಗುತ್ತೆ. ಆತ್ಮ ಸಾಕ್ಷಾತ್ಕಾರ ಯಾತಕ್ಕೋಸ್ಕರವಾಗಿ ಭಗವಂತನಲ್ಲಿ ಭಕ್ತಿಯನ್ನು ನೆಲೆಸುವುದಕ್ಕೆ. ಮೇಲಾಧ್ಯಾಯದಲ್ಲಿ, ಎರಡನೇ ಅಧ್ಯಾಯದಲ್ಲಿ ಭಗವಂತನ ಬಗ್ಗೆ ಜ್ಞಾನ ವಿಜ್ಞಾನ, 8ನೇ ಅಧ್ಯಾಯದಲ್ಲಿ ಅಕ್ಷರ ಬ್ರಹ್ಮಯೋಗ, 9ನೇ ಅಧ್ಯಾಯದಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗ, 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗ, 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ಯೋಗ, 12ರಲ್ಲಿ ಭಕ್ತಿ ಯೋಗ. ಇಷ್ಟನ್ನು ಹೇಳಿ, ಭಕ್ತಿ ಯೋಗವೆಂದರೆ ಪರಮಾತ್ಮ ಸಾಕ್ಷಾತ್ಕಾರವಾಗುತ್ತೆ ಅಂತ ಹೇಳಿ ಇದೆಲ್ಲ ಅನುಸಂಧಿಕ್ಕೋಸ್ಕರವಾಗಿ, ಅನುಷ್ಠಾನಕ್ಕೆ ತರಲಿಕ್ಕೋಸ್ಕರವಾಗಿ ಮೇಲಾಧ್ಯಾಯವನ್ನು ಹೇಳಿ ಅದರಲ್ಲಿ ಕೋಪತಾಪಗಳನ್ನು ಬಿಡಬೇಕು, ಒಳ್ಳೆಯಗಳನ್ನ ಅಧಿಕರಿಸಿಕೊಳ್ಳಬೇಕು, ಕೆಟ್ಟಗಳನ್ನ ಎದುರು ಹಾಕಬೇಕು ಎಂದು ಹೇಳಿ
ಆನಂತರದಲ್ಲಿ ನಾವು ಶಾಸ್ತ್ರದಲ್ಲಿ ಶ್ರದ್ಧೆಯಿಂದ ಇರಬೇಕು ಮತ್ತು ಗುಣಕ್ಕೆ ಒಳಪಟ್ಟು ಕೆಲಸ ಮಾಡುವುದರಿಂದ ಸಾತ್ವಿಕ ಗುಣವನ್ನೇ ಹೊಂದಬೇಕು ಎಂದು ಹೇಳಿ ಈಶ್ವರೇ ಕರ್ತೃತ ಬುದ್ಧಿ ಎಂದರಂತೆ ಪರಮಾತ್ಮನಲ್ಲಿ ಪರಮಾತ್ಮ ಎಲ್ಲ ಕೆಲಸವನ್ನು ಮಾಡಿಸಬಾರತಕ್ಕಂಥ ದೊಡ್ಡ ಅಧ್ಯಾಯವನ್ನು ಹೊಂದಿ ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿರುವವರಿಗೆ ಭಗವಂತ ತಾನೇ ಮೋಕ್ಷ ಕೊಡ್ತಾನೆ ಎಂಬ ವಿಷಯವನ್ನು ಹೇಳಿ ಇದಕ್ಕೋಸ್ಕರವೇ ಭಕ್ತಿಯೋಗ ಪ್ರವೃತ್ತಿಯೋಗ ಅನ್ನತಕ್ಕಂಥ ಅತಿ ಹಿತತಮವಾದ ವಿಷಯವನ್ನು ಹೇಳಿ ತನ್ನ ಉಪದೇಶ ಮುಗಿಸಿ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನನ್ನು ಯುದ್ಧ ಮಾಡಲಿಕ್ಕೋಸ್ಕರವಾಗಿ ಶೋಧಿಸಿ ಕರಿಷ್ಯೆ ವಚರಂತವ ಎಂಬುದನ್ನು ಆಧಾರವಾಗಿ ಹೇಳಿಸುತ್ತಾನೆ. ಆದ್ದರಿಂದ ಗೀತಾಶಾಸ್ತ್ರ ನಮ್ಮ ಏಳಿಗೆಗಾಗಿ, ಆತ್ಮಾವಲೋಕನಕ್ಕಾಗಿ, ಪರಮಾತ್ಮ ದರ್ಶನಕ್ಕಾಗಿ ಅದಕ್ಕೆ ಬೇಕಾಗಿರತಕ್ಕಂತಹ ಅಡ್ಡಿ ಅಡಚಣೆಗಳೆಲ್ಲ ಹೋಗಿಸಿ ನಾವು ಸಹ ಪರಮಾತ್ಮ ನೋಡಲು ಕೋಪತಾಪಗಳನ್ನು ಕಡಿಮೆ ಮಾಡಿಕೊಂಡು ಶಾಸ್ತ್ರ ವಿಶ್ವಾಸವನ್ನು ಹೆಚ್ಚಿಸಿಕೊಂಡು ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋಗ್ತಾ ಇದ್ದರೆ ಸತ್ವಗುಣವನ್ನೇ ಉಪಾದೇಯವನ್ನ ಮಾಡಿಕೊಂಡರೆ ಭಗವಂತ ನಮಗೆ ದಾರಿ ತೋರಿಸ್ತಾನೆ. ಏನ್ ದಾರಿ ತೋರಿಸ್ತಾನೆ? ಮೇಲೆ ಹೋಗುವಂತಹ ಮೂರ್ಧನ್ಯನಾಡಿ ಅಂತ ಹೋಗುವಂತಹ ಶರಮ ಪರದ ನಿಷ್ಠೆಯನ್ನು ಹೇಳಿ ಅದರಲ್ಲಿ ಊರ್ಧ್ವ ಮುಖವಾಗಿರತಕ್ಕಂಥ ಅಚ್ಚಿದಾದ ಮಾರ್ಗದಲ್ಲಿ ನಾವು ಮೇಲೆ ಹೋಗಿ ಭಗವಂತ ಕೈಂಕರ್ಯದಲ್ಲಿ ಪರಮವೃಷಗೋಷ್ಠಿ ಪಂಕ್ತಿ ಮಧ್ಯೆ ನಿವಾಸ ಬಂದಂತೆ ಅಲ್ಲಿಯೂ ಭಗವಂತನಿಗೆ ಮಾಡುತ್ತಿರಬಹುದಕ್ಕಂಥ ಇತಿಸೂರಿಗಳೊಡನೆ ನಾವು ಸೇರಿ ಭಗವತ್ ಕೈಂಕರ್ಯ ಮಾಡಬಹುದು ಎನ್ನುವ ವಿಷಯವನ್ನ ತಿಳಿಸುತ್ತಾರೆ. ಅಸ್ಮಿನ್ ಗೃಹಮಾರಂಭಾಂ ಯತಿಶೇಖರ ಮಧ್ಯಮಾಂ ಲಕ್ಷ್ಮೀ ವಲ್ಲಭ ಪರ್ಯಂತಾಂ ವಂದೇ ಗುರುಪರಂಪರಾಂ.